ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳು ಇರುವಂತದ್ದು. ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಈ ವಾರಾಂತ್ಯದ ಶೂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ವಾರಾಂತ್ಯದ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಒಂದೊಂದೇ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಅಪ್ಡೇಟ್, ಆ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರದ ವಾರಾಂತ್ಯದ ಎಪಿಸೋಡ್. ಸೊ ಅದೇನಿದೆ, ಇದು ನಾಳೆ ಅಂದ್ರೆ ಶುಕ್ರವಾರ ದಿನದಂದೇ ಶೂಟಿಂಗ್ ಆಗತ್ತೆ. ಯೂಶುವಲ್ ಆಗಿ ಈ ಒಂದು ಶೂಟಿಂಗ್ ಏನಿದೆ ಶನಿವಾರ ಬೆಳಿಗ್ಗೆ ಶುರು ಆಗ್ತಾ ಇತ್ತು. ಶನಿವಾರ ಬೆಳಿಗ್ಗೆ ಒಂದು 9 ರಿಂದ 10 ಗಂಟೆಗೆಲ್ಲ ಶುರುವಾಗಿ ಮಧ್ಯಾಹ್ನ 2 ರಿಂದ 3 ಗಂಟೆಗೆಲ್ಲ ಶನಿವಾರದ ಎಪಿಸೋಡ್ ಆಲ್ಮೋಸ್ಟ್ ಮುಕ್ತಾಯ ಆಗ್ತಾ ಇತ್ತು. ಅಥವಾ ಏನಾದರೂ ಜಾಸ್ತಿ ವಿಷಯಗಳಿದ್ರೆ ಅದನ್ನ ಸಂಜೆ ತನಕನೂ ಸ್ವಲ್ಪ ತಗೊಂಡು ಹೋಗ್ತಾ ಇದ್ರು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು, ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ನಂತರ ಸಂಜೆ ತನಕನೂ ಕೂಡ ಹೋಗ್ತಾ ಇತ್ತು. ಅದಾದ ನಂತರ ಸ್ವಲ್ಪ ಗ್ಯಾಪ್ ಅನ್ನ ತಗೊಂಡು ಸಂಜೆ 7 ಗಂಟೆ ನಂತರ ಅಥವಾ 6 ಗಂಟೆ ನಂತರ ರವಿವಾರದ ಎಪಿಸೋಡ್ ಶೂಟ್ ಆಗ್ತಾ ಇತ್ತು. ರಾತ್ರಿ 11 ಗಂಟೆ 1 ಗಂಟೆ ತನಕನೂ ಆಗ್ತಾ ಇತ್ತು ಕೆಲವೊಂದಷ್ಟು ಬಾರಿ. ಸೊ ಈ ರೀತಿಯಾಗಿ ಶೂಟಿಂಗ್ ಪ್ರಕ್ರಿಯೆ ಆಗ್ತಾ ಇತ್ತು. ಶನಿವಾರದಂದೇ ಪೂರ್ತಿಯಾಗಿ ಶೂಟಿಂಗ್ ಆಗ್ತಾ ಇತ್ತು, ಶನಿವಾರದ್ದು ಮತ್ತೆ ರವಿವಾರದ 2 ಎಪಿಸೋಡ್ಗಳು ಕೂಡ. ಸೊ ಬೆಳಿಗ್ಗೆಯಿಂದ 1 ಗಂಟೆ 2 ಗಂಟೆ ತಕ್ಕ ಶೂಟ್ ಆಗುತ್ತೋ ಅದಾದ ನಂತರ ಪ್ರೋಮೋನ ರಿಲೀಸ್ ಮಾಡ್ತಾ ಇದ್ರು. ಒಂದ್ ಕಡೆ ಶೂಟಿಂಗ್ ಆಗ್ತಾ ಇದ್ದ ಹಾಗೆ ಒಂದ್ ಕಡೆ ಎಡಿಟಿಂಗ್ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಹಾಗೇನೆ ಪ್ರೋಮೋನ ರಿಲೀಸ್ ಮಾಡ್ತಾ ಇದ್ರು. ರಾತ್ರಿ ಒಳಗಡೆ ಎಪಿಸೋಡ್ ರೆಡಿ ಆಗ್ತಾ ಇತ್ತು. ರವಿವಾರದ ಎಪಿಸೋಡ್ಗಂತೂ ಒಂದಿನ ಟೈಮ್ ಇರುತ್ತೆ, ಆರಾಮಾಗಿನೇ ರೆಡಿ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ಶುಕ್ರವಾರ ದಿನದಂದೇ ಶೂಟಿಂಗ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಶುಕ್ರವಾರದ ದಿನದಂದೇ ಶನಿವಾರ ಮತ್ತು ರವಿವಾರ 2 ದಿನದ ಎಪಿಸೋಡ್ಗಳನ್ನ ಶೂಟ್ ಮಾಡಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗ CCL ಬಂತು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್. ಸೊ ಹೀಗಾಗಿನೇ ಅದರ ಪ್ರಿಪರೇಷನ್ಗೋಸ್ಕರ ಈ ಕಡೆ ಸ್ವಲ್ಪ ಬೇಗನೆ ಶೂಟಿಂಗ್ ನ ಮುಗಿಸ್ಕೊಂಡು ಶನಿವಾರ ರವಿವಾರದಿಂದ ಅವರು ಆ ಒಂದು ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಅದರಿಂದಾಗಿನೇ ಶೂಟಿಂಗ್ ಏನಿದೆ ಶುಕ್ರವಾರದ ದಿನದಂದೇ ಆಗುತ್ತೆ. ಸೊ ಎಲಿಮಿನೇಷನ್ ನ ಬಗ್ಗೆ ಅಪ್ಡೇಟ್ ಸಿಗಬಹುದೇನೋ, ಸಿಕ್ಕರೆ ಹೇಳುವಂತಹ ಪ್ರಯತ್ನನ ನೋಡ್ತೀನಿ. ಪಕ್ಕಾ ಮಾಹಿತಿ ಸಿಕ್ಕರೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೋಡೋಣ ಹೆಂಗಾಗುತ್ತೆ ಅಂತ, ಆಯ್ತಾ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ, ಸೆಕೆಂಡ್ ಅಪ್ಡೇಟ್ಗೆ ಬರೋದಾದ್ರೆ ಮಿಡ್ ವೀಕ್ ಎಲಿಮಿನೇಷನ್. ಸೊ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಬೇಕಾಗಿತ್ತು. ಬಟ್ ಈ ವಾರ ಇವಾಗ ಟಾಪ್ 6 ಕಂಟೆಂಡರ್ ಅನ್ನುವಂಥ ಒಂದು ಟಾಸ್ಕ್ ಅನ್ನ ತಗೊಂಡು ಬಂದಿದ್ರಿಂದ ಮಧ್ಯದಲ್ಲಿ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಆಗಿಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಹೀಗಾಗಿ ಆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಮುಂದಿನ ವಾರ, ಸೊ ಮುಂದಿನ ಬುಧವಾರ ಅಥವಾ ಗುರುವಾರದಂದು ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ. ಸೊ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ, ಈ ವಾರದಿಂದ ಮುಂದಿನ ವಾರಕ್ಕೆ ಹಾಕಲಾಗಿದೆ. ಇಲ್ಲ ಅಂತಂದ್ರೆ ಇವತ್ತು ಎಲಿಮಿನೇಷನ್ ಪ್ರಕ್ರಿಯೆ ಆಲ್ಮೋಸ್ಟ್ ಆಗಬೇಕಾಗಿತ್ತು. ಸೊ ಅದನ್ನ ಮುಂದಿನ ವಾರಕ್ಕೆ ಮುಂದುವರಿಸಿದ್ದಾರೆ ಅಥವಾ ಮುಂದೂಡಲಾಗಿದೆ ಅಂತ ಹೇಳಬಹುದು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗಬಹುದು ಕಾದು ನೋಡೋಣ. ಒಂದು ಶಾಕಿಂಗ್ ಎಲಿಮಿನೇಷನ್ ಆಗೋದಂತೂ ಪಕ್ಕಾ ಅಂತ ಅನಿಸ್ತಾ ಇದೆ. ಅದ್ಯಾರಾಗಿರ್ತಾರೋ ಏನೋ, ವೇಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಅಪ್ಡೇಟ್ಗಳು ಸಿಕ್ಕಿದಾಗ ಅದನ್ನ ಅಪ್ಡೇಟ್ ಮಾಡ್ತೀನಿ. ಸೊ 2 ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಾರಾಂತ್ಯದ ಎಪಿಸೋಡ್ ಶುಕ್ರವಾರ ದಿನದಂದಾಗುತ್ತೆ, ಮಿಡ್ ವೀಕ್ ಎಲಿಮಿನೇಷನ್ ಮುಂದಿನ ಒಂದು ಬುಧವಾರ ಅಥವಾ ಗುರುವಾರದಂದು ಆಗುತ್ತೆ. ಸೊ ಇದು ಕನ್ಫರ್ಮ್ ಆಗಿರುವಂತಹ ಅಪ್ಡೇಟ್. ಸೊ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಎಲಿಮಿನೇಷನ್ ಆಗಬಹುದು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.